ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ. ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ದೇಶಾದ್ಯಂತ ಕೆಜಿಎಫ್ ಸಿನಿಮಾದೇ ಮಂತ್ರ. ಶುಕ್ರವಾರ ಬಿಡುಗಡೆಯಾಗಲಿರೋ ಸಿನಿಮಾ ನೋಡಲು ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿದೆ. ಇದರೊಂದಿಗೆ ಶುಕ್ರವಾರವೇ ಶಾರುಖ್ ಖಾನ್ ಅಭಿನಯದ ಬಾಲಿವುಡ್ ಬಹು ನಿರೀಕ್ಷಿತ ಸಿನಿಮಾ ಝೀರೋ ಕೂಡ ಬಿಡುಗಡೆಯಾಗ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ ಸಿನಿಮಾಗೆ ಕೇವಲ ನಾಯಕ ಮಾತ್ರವಲ್ಲ, ಅವರು ಕೂಡ ಈ ಚಿತ್ರಕ್ಕೆ ಸಾಕಷ್ಟು ದುಡಿದಿದ್ದಾರೆ. ಅದರೊಂದಿಗೆ ಪ್ರಮೋಷನ್ಗಾಗಿ ಬೆಂಗಳೂರು, ಮುಂಬೈ, ಹೈದರಾಬಾದ್, ಚೆನ್ನೈ ಅಂತ ತಿರುತ್ತಿದ್ದಾರೆ. ಇನ್ನು ರಾಕೆ ಭಾಯನ್ನ ತೆರೆ ಮೇಲೆ ನೋಡಲು ಕೆಲವೇ ಗಂಟೆಗಳು ಬಾಕಿ ಇರುವಾಗಲೇ ಯಶ್ ಅಭಿಮಾನಿಗಳಿಗೆ ಒಂದು ಶಾಕಿಂಗ್ ನ್ಯೂಸ್ ಬಂದಿದೆ. ಹೌದು, ದೇಶಾದ್ಯಂತ ಬರೋಬ್ಬರಿ 2,000 ಚಿತ್ರಮಂದಿರಗಳಿಗೆ ಲಗ್ಗೆ ಇಡ್ತಿರೋ ಕೆಜಿಎಫ್ ಸಿನಿಮಾವನ್ನು ಮಾಲ್ನಲ್ಲಿ ನೋಡಬೇಕು ಎಂದುಕೊಂಡ ಅಭಿಮಾನಿಗಳಿಗೆ ಒಂದು ಬೇಸರದ ಸುದ್ದಿ ಇದೆ. ಪಿವಿಆರ್ ಹಾಗೂ ಐನಾಕ್ಸ್ ಮಾಲ್ಗಳಲ್ಲಿ ಟಿಕೆಟ್ ಬುಕ್ಕಿಂಗ್ ಆಗಿ ಹುಡುಕುತ್ತಿರುವವರಿಗೆ 2 ಮಾಲ್ಗಳಲ್ಲಿ ಮಾತ್ರ ಟಿಕೆಟ್ ಸಿಗ್ತಿಲ್ಲ. ಹಾಗಾದ್ರೆ ಈ ಮಾಲ್ಗಳಲ್ಲಿ ಕೆಜಿಎಫ್ ಬಿಡುಗಡೆ ಭಾಗ್ಯ ಇದೆಯೋ ಇಲ್ಲವೋ ಎಂಬ ಅನುಮಾನ ವ್ಯಕ್ತವಾಗ್ತಿದೆ. ಈ ಮೊದಲೇ ಹೇಳಿದಂತೆ ಝೀರೋ ಹಾಗೂ ಕೆಜಿಎಫ್ ನಡುವೆ ಆಗಲೇ ಪೈಪೋಟಿ ಆರಂಭವಾಗಿದೆ. ದೇಶಾದ್ಯಂತ ಪಿವಿಆರ್ ಹಾಗೂ ಐನಾಕ್ಸ್ ಮಾಲ್ಗಳು ಕೇವಲ ಶಾರುಖ್ ಅಭಿನಯದ ಝೀರೋ ಸಿನಿಮಾಗೆ ಸೀಮಿತವಾಗಿದ್ದು ಕೆಜಿಎಫ್ಗೆ ಸ್ಥಾನ ಇಲ್ಲದಂತಾಗಿದೆ. ಈ ಮುನ್ನ ಬುಕ್ ಮೈ ಶೋನಲ್ಲಿ ಟಿಕೆಟ್ ಬುಕಿಂಗ್ ಮಾಡಲು ಆನ್ಲೈನ್ನಲ್ಲಿ ಅವಕಾಶವಿತ್ತು. ಆದರೆ ನಿನ್ನೆ ರಾತ್ರಿಯಿಂದ ಕೆಜಿಎಫ್ ಸಿನಿಮಾಗೆ ಆನ್ಲೈನ್ ಬುಕಿಂಗ್ ಕ್ಯಾನ್ಸಲ್ ಮಾಡಿ ಝೀರೋ ಸಿನಿಮಾಗೆ ಕೊಡಲಾಗಿದೆ. ಒಟ್ಟಿನಲ್ಲಿ ಬೆಂಗಳೂರಿನ ಪಿವಿಆರ್, ಐನಾಕ್ಸ್ ಮಾಲ್ಗಳು ಪರಭಾಷೆಯ ಸಿನಿಮಾಗಳಿಗೆ ಸೀಮಿತ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಈ ಬಗ್ಗೆ ಚಿತ್ರತಂಡ ಯಾವ ಕ್ರಮ ಕೈಗೊಳ್ಳುತ್ತದೋ ಕಾದು ನೋಡಬೇಕಾಗಿದೆ. ಓಕೆ ಫ್ರೆಂಡ್ಸ್, ಈ ತಾರತಮ್ಯದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಜಿಎಫ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪಕ್ಕಾ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಥ್ಯಾಂಕ್ ಯು.